ಹುಬ್ಬಳ್ಳಿಯ ವಿಜಯನಗರದಲ್ಲಿ ನಡೆದ 5 ವರ್ಷ ಬಾಲಕಿಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಈಗ ಸ್ಥಳಕ್ಕೆ ಪೊಲೀಸರು ಮಹಜರು ಮಾಡಲು ಬಂದಿದ್ದಾರೆ. ತಂದೆಯೊಂದಿಗೆ 5 ಪಂಚರೊಂದಿಗೆ ಸ್ಥಳಕ್ಕೆ ಮಹಜರು ಮಾಡಲು ಬಂದಿದ್ದಾರೆ. ವಿಜಯನಗರದಲ್ಲಿರುವ ಸದ್ಯ ಘಟನೆ ನಡೆದಂಥ ಅಂದರೆ ಬಾಲಕಿಯನ್ನು ಕರೆದುಕೊಂಡು ಹೋಗಿರುವಂಥ ಸ್ಥಳದಲ್ಲಿ ಸದ್ಯ ಈಗ ನಾವಿದ್ದೇವೆ. ಈಗ ನೀವು ನಮ್ಮ ಕ್ಯಾಮರಾ ಜರ್ನಲಿಸ್ಟ್ ಮಹೇಶ್ ನಿಮಗೆ ದರ್ಶನದಲ್ಲಿ ತೋರಿಸ್ತಾ ಇದ್ದೀರಿ. ಆ ಒಂದು ಕಾಂಪೌಂಡ್ನಲ್ಲಿ ಪಕ್ಕದಲ್ಲಿ ಕಾಣುತ್ತಿರುವಂತಹ ಒಂದು ಗೇಟಿನ ಪಕ್ಕದಲ್ಲಿ ಯಾವುದೇ ರೀತಿಯಾದಂಥ ಸದ್ದು ಮಾಡದೆ ಆ ಒಂದು ಗೇಟಿನ ಪಕ್ಕದಲ್ಲಿರುವಂಥ ಒಂದು ಚಿಕ್ಕದಾದಂಥ ಗೋಡೆಯಲ್ಲಿ ಆ ಒಂದು ಬಾಲಕಿಯನ್ನು ಎತ್ತಕೊಂಡು ಹೋಗಿ ಆ ಒಂದು ಅನಾಥವಾದಂಥ ಒಂದು ಕಟ್ಟಡದಲ್ಲಿ ಆ ಒಂದು ಬಾಲಕಿಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವಂಥ ದೃಶ್ಯದಲ್ಲಿ ಈಗಾಗಲೇ ಪೊಲೀಸರು ಮಹಜರು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಆ ಒಂದು ಬಾಲಕಿ ಈ ಒಂದು ಅಂದರೆ ವಿಜಯನಗರದಲ್ಲಿರುವಂಥ ಒಂದು ಮನೆಯೊಂದಿಗೆ ಪ್ರತಿನಿತ್ಯ ಕೆಲಸಕ್ಕೆ ಬರ್ತಿದ್ದಳು. ಆ ಒಂದು ಕೆಲಸಕ್ಕೆ ಬರುತ್ತಿರುವಂಥ ಒಂದು ತಾಯಿಯೊಂದಿಗೆ ಆ ಬಾಲಕಿ ಕೂಡ ಆಗಮಿಸಿದ್ದಾಳೆ. ಬಾಲಕಿ ಕೂಡ ತಾಯಿಯೊಂದಿಗೆ ಆಗಮಿಸಿ ಕೆಲವು ಗಂಟೆಗಳ ತಾಯಿ ಒಂದು ಕಡೆ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಇನ್ನೊಂದು ಕಡೆ ಆ ಒಂದು ಬಾಲಕಿ ಇನ್ನು ಮನೆ ಕುಂತಿದ್ದಾರೆ. ಇನ್ನೊಂದು ಕಡೆ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಬಾಲಕಿ ಧರಿಸಿಕೊಂಡಿರುವಂತಹ ಒಂದು ಚಪ್ಪಲ್ ಮತ್ತು ಕುಡಿಯಲು ತೆಗೆದುಕೊಂಡು ಬಂದಂಥ ವಾಟರ್ ಬಾಟ್ಲು ಈ ಒಂದು ಸ್ಥಳ ಮಹಜರು ಮಾಡಲಂತ ಬಂದಂಥ ಸಂದರ್ಭದಲ್ಲಿ ಇವು ಪತ್ತೆಯಾಗಿದ್ದು, ಎಕ್ಸ್ಕ್ಲೂಸಿವ್ ಆಗಿ ಪವರ್ ಟಿವಿಯಲ್ಲಿ ಈ ಒಂದು ದೃಶ್ಯಗಳು ಸಿಕ್ಕಿದ್ದು, ಅನಾಥವಾಗಿ ಈಗಾಗಲೇ ಇವುಗಳನ್ನು ನಿನ್ನೆ ಇದೇ ಸಮಯದಲ್ಲಿ ತೆಗೆದುಕೊಂಡು ಬಂದಂತಹ ಧರಿಸಿಕೊಂಡು ಬಂದಂತಹ ಬಾಲಕಿಯ ಒಂದು ಚಪ್ಪಲ್ ಮತ್ತು ಒಂದು ನೀರಿನ ಬಾಟಲ್ ಸಹಿತ ಇಲ್ಲಿ ಅನಾಥವಾಗಿ ನಿಂತುಕೊಂಡಿದೆ. ನಿಜಕ್ಕೂ ಕೂಡ ಈ ಒಂದು ದೃಶ್ಯವನ್ನು ನೋಡ್ತಾ ಇದ್ದರೆ ಕರಳು ಚುರುಕಣ್ಣುವಂಥ ಒಂದು ಚಿತ್ರಣ ದೃಶ್ಯ ಕಂಡು ಬರ್ತಾ ಇದೆ. ಇದು ನಿಜಕ್ಕೂ ಕೂಡ ಮತ್ತೊಂದು ಪೊಲೀಸರು ಮಹಜರು ಮಾಡಲು ಬಂದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಇವುಗಳು ಸಿಕ್ಕಿದ್ದು ಈ ಒಂದು ಘಟನೆಗೆ ಈಗಾಗಲೇ ಸಾಕಷ್ಟು ವ್ಯಾಪಕವಾದಂಥ ಆಕ್ರೋಶ ವ್ಯಕ್ತ ಆಗಿತ್ತು. ಇನ್ನೊಂದು ಕಡೆ ಪೊಲೀಸರು ಕೂಡ ಇಂಥ ಒಂದು ಘಟನೆ ಮಾಡಿದವರಿಗೆ ತಕ್ಕದಾದಂಥ ಒಂದು ಈ ಎನ್ಕೌಂಟರ್ ಮಾಡುವ ಮೂಲಕ ಸಂದೇಶವನ್ನು ನೀಡಿದ್ದಾರೆ. ನಿಜಕ್ಕೂ ಕೂಡ ಇದು ಈ ಒಂದು ಹುಬ್ಬಳ್ಳಿಯನ್ನು ಬೆಚ್ಚಿಬೀಳಿದ ಅಲ್ಲದೆ ಇಡೀ ಒಂದು ರಾಜ್ಯಕ್ಕೆ ಹುಬ್ಬಳ್ಳಿಯ ಪೊಲೀಸರ ಕಾರ್ಯಾಲಯ ನಿಜಕ್ಕೂ ಶ್ಲಾಘನೀಯವಾಗಿದ್ದು, ಪವರ್ ಟಿವಿ ಮೂಲಕ ಹುಬ್ಬಳ್ಳಿಯ ಪೊಲೀಸರಿಗೆ ನಿಜಕ್ಕೂ ಕೂಡ ಹ್ಯಾಟ್ಸಪ್ ಹೇಳಲೇಬೇಕಾಗಿದೆ. ಇದಿಷ್ಟು ಈ ಒಂದು ಘಟನೆ ನಡೆದಂಥ ಸ್ಥಳದ ಈ ಒಂದು ಕಂಪ್ಲೀಟ್ ಆದಂಥ ಚಿತ್ರಣ. ಕ್ಯಾಮ್ರಾ ಜರ್ನಲಿಸ್ಟ್ ಮಹೇಶ್ ಜೊತೆ ರವಿಕುಮಾರ್, ಪವರ್ ಟಿವಿ, ಹುಬ್ಬಳ್ಳಿ.